ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಧಾರವಾಡದಲ್ಲಿ ಗಿಫ್ಟ್ ಸೆಂಟರ್ಗಳ ಮೇಲೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ದಾಳಿ ನಡೆಸಿದ ವರದಿಗೆ ಹೋಗೋದಕ್ಕಿಂತ ಮುಂಚೆ ಈಗಷ್ಟೇ ಬಂದಿರುವಂತಹ ಸುದ್ದಿ. ತಿಲಕ್ ನಗರದಲ್ಲಿ, ಬೆಂಗಳೂರಿನ ತಿಲಕ್ ನಗರದಲ್ಲಿ ಒಂದು ದೂರು ದಾಖಲಾಗಿದೆ. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ KS ಶ್ರೀಪ್ರಕಾಶ್ ಇವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಅಟೆಂಡೆನ್ಸ್ ಕೊರತೆ ಇದ್ದ 100 ಜನ ವಿದ್ಯಾರ್ಥಿಗಳಿಗೆ ಕಾನೂನನ್ನು ಮೀರಿ ಪರೀಕ್ಷೆ ಬರೆಯಲು ಅನುಮತಿ ಕೊಟ್ಟಂಥ ಪ್ರಕರಣ ದಾಖಲಾಗಿರುವಂಥದ್ದು. ಕುಲಪತಿ ಡಾಕ್ಟರ್ KS ಶ್ರೀಪ್ರಕಾಶ್ ಅವರ ವಿರುದ್ಧ ಈ 100 ಜನ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಸ್ವತಃ ಇವರ ಪುತ್ರ ಕಾರ್ತಿಕ್ ಕೂಡ ಸೇರಿದ್ದ ಅನ್ನುವಂಥದ್ದು. ಈ ಬಗ್ಗೆ ತಿಲಕನಗರ ಠಾಣೆ ಪೊಲೀಸರು FIR ದಾಖಲಿಸಿದ್ದಾರೆ. ಅಟೆಂಡೆನ್ಸ್ನ ಕೊರತೆ ಇದ್ದಂತಹ 100ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಮತಿ ಮಾಡಿಕೊಟ್ಟಂತಹ ಹಗರಣ ಇದು. ಇದರಲ್ಲಿ ಕುಲಪತಿಗಳ ಪುತ್ರ ಕೂಡ ಇದ್ದಾನೆ. 100 ಜನರ ಪೈಕಿ ಕುಲಪತಿಗಳ ಪುತ್ರ ಕಾಲೇಜಿಗೆ ಸರಿಯಾಗಿ ಅಟೆಂಡ್ ಆಗ್ತಾ ಇರಲಿಲ್ಲ. ಆತನ ಅಟೆಂಡೆನ್ಸ್ನಲ್ಲಿ ಕೊರತೆ ಇತ್ತು. ಆತನ ಜೊತೆ 100 ಜನರಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಕೊಟ್ಟಂತಹ ಪ್ರಕರಣ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮುಂದುವರೆದಿದೆ. ಇನ್ನು ಧಾರವಾಡದ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಫೆಬ್ರವರಿ 14ನೇ ತಾರೀಕು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮತ್ತೆ ಗರಿಗೆದರಿಕೊಂಡಿರುವಂಥದ್ದು. ಇವತ್ತು ಗಿಫ್ಟ್ ಸೆಂಟರ್ಗಳ ಮೇಲೆ ಅವರು ದಾಳಿಯನ್ನು ನಡೆಸಿದ್ರು. ಅಲ್ಲಿದ್ದಂಥ ಗ್ರೀಟಿಂಗ್ಗಳನ್ನು ಮತ್ತು ಉಡುಗೊರೆಯ ವಸ್ತುಗಳನ್ನು ಸುಟ್ಟು ಹಾಕಿದ್ರು. ಈ ಸಂದರ್ಭದಲ್ಲಿ ಗಿಫ್ಟ್ ಸೆಂಟರ್ಗಳ ಮಾಲೀಕರಿಗೂ ಇವರಿಗೂ ವಾದ ವಿವಾದಗಳಾದವು. ಮಧ್ಯಪ್ರವೇಶಿಸಿದಂಥ ಪೊಲೀಸರು ಶ್ರೀರಾಮ ಸೇನೆಯ ಕೆಲ ಕಾರ್ಯಕರ್ತರನ್ನು ವಶಕ್ಕೆ ಕೂಡ ಪಡೆದರು. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಕಾರ್ಯಕರ್ತರಾದಂಥ ಶಿವಾನಂದ್ ಹುಬ್ಬಳ್ಳಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್ ಅವರೇ, ಆಸ್ಕರ್ ವೈಲ್ಡ್ ಒಂದು ಮಾತು ಹೇಳ್ತಾರೆ, ನಾವು ಬಯಸಿದಂಗೆ ಇರೋದು ಸ್ವಾರ್ಥ ಅಲ್ಲ, ಆದರೆ ನಾವು ಬಯಸಿದಂಗೆ ಉಳಿದವರೆಲ್ಲ ಇರಬೇಕು ಅನ್ನುವಂಥದ್ದು ಸ್ವಾರ್ಥ ಅಂತ. ಯಾಕೆ ನೀವು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡೋದಿಲ್ಲ ಅಂದರೆ ಬೇಡ, ಉಳಿದವರು ತಮ್ಮ ಪಾಡಿಗೆ ತಾವು ಮಾಡಿಕೊಳ್ಳೋದಕ್ಕೆ ತಮ್ಮ ಅಬ್ಜೆಕ್ಷನ್ ಏನು ಅಂತ? ನಾನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೇಮಿಗಳಿಗೆ ನಮ್ಮದು ವಿರೋಧವಿಲ್ಲ. ಪ್ರೇಮಿಗಳಿಗೆ ವಿರೋಧ ಅಲ್ಲ, ನಮ್ಮದು ವ್ಯಾಲೆಂಟೈನ್ಸ್ ಡೇ ಏನಿದೆ 14, ಆ ಡೇಟಿಗೆ ನಮ್ಮದು ವಿರೋಧವಿದೆ. ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತಂದು ಇಲ್ಲಿ ಆಚರಣೆ ಮಾಡೋದು ಏನಿದೆ, ಇದು ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ್ದಲ್ಲ. ಪ್ರೇಮಿಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಏನಂದರೆ ನಮಗೆ ಪ್ರೀತಿಸೋರಿಗೆ ನಮಗೆ ವಿರೋಧಿಲ್ಲ. ಪ್ರೀತಿಸಲಿ, ಯಾರು ಬೇಡ ಅಂದಿದ್ದಾರೆ? ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ತಮ್ಮ ತಂಗಿ, ಅವರು ಪ್ರೀತಿ ಮಾಡಲಿಕ್ಕೆ ನಾವು ಯಾವತ್ತೂ ಬೇಡ ಅಂದಿಲ್ಲ. ಆದರೆ ಡೇಗೆ ನಮಗೆ ಅಬ್ಜೆಕ್ಷನ್ ಇದೆ, ಡೇಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಪ್ರೇಮಿಗಳಿಗಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆ ಬಗ್ಗೆ ಅಪಾಶ್ಯವಾಗಿ ಹೇಳುವಂಥದ್ದಲ್ಲ. ನಮ್ದು ವಿರೋಧ ಇರೋದು ಡೇ ಆಚರಣೆಗೆ ಮಾತ್ರ ವಿರೋಧ ಇದೆ. ಪ್ರೇಮಿಗಳಿಗೋಸ್ಕರ ಒಂದು ದಿನ ಅಂತ ಇರಬಾರ್ದು. ಯಾಕೆ ಅವತ್ತು ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಗ್ರೀಟಿಂಗ್ ಕಾರ್ಡ್ ಅನ್ನೋ ಗಿಫ್ಟ್ ಅನ್ನೋ ಕೊಡಬಾರ್ದು ಅನ್ನೋದು ಯಾಕೆ ನಿಮ್ಮ ವಾದ? ಅದು ಯಾವ ಸಂಸ್ಕೃತಿ ರೀ ಅದು? ಪಾಶ್ಚಿಮಾತ್ಯ ಸಂಸ್ಕೃತಿ. ಯಾವನೋ ಒಬ್ಬನು ಅವತ್ತು ನೀವೇನಾದರೂ ಕೇಳಿದ್ದೀರಾ ಅವತ್ತು ಏನಾಗ್ತಾ ಇದೆ ಅನ್ನೋವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮಗೆ. ಫೆಬ್ರವರಿ 14 ದಿನ ಎಷ್ಟೋ ಲಕ್ಷ ಕಾಂಡಮ್ಗಳು ಸೇಲ್ ಆಗ್ತವೆ. ಏನಿದು? ಸೆಕ್ಸ್ ನಡೆಯುತ್ತೆ, ಇದರಲ್ಲಿ ವಹಿವಾಟುಗಳು ನಡೀತಾ ಇದೆ. ಇದು ವ್ಯಾಲೆಂಟೈನ್ಸ್ ಡೇ ಅದರಲ್ಲಿ ಏನಾಗ್ತಾ ಇದೆ? ಸೆಕ್ಸ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ ಇವೆಲ್ಲವೂ ನಡೀತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಮುಗ್ಧ ಹೆಣ್ಣು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಶಿವಾನಂದ್ ಅವರೇ, ನಮ್ಮ ಸಂಸ್ಕೃತಿಯಲ್ಲಿ ಕಾಮನ ಹುಣ್ಣಿಮೆ ಇದೆ, ಅದನ್ನ ವಿಜೃಂಭಣೆಯಿಂದ ಆಚರಿಸ್ತೀವಿ. ನಾವು ಹೋಳಿ ಹುಣ್ಣಿಮೆ ಆಚರಿಸ್ತೀವಿ. ಆ ಸಂದರ್ಭದಲ್ಲಿ ಯಾವುದು ಉಳಿದ ಸಮಾಜಕ್ಕೆ ಅಶ್ಲೀಲ ಅನಿಸುತ್ತೋ ಅಂಥ ಹಾಡುಗಳನ್ನು ಹಾಡ್ಕೊಳ್ತಾರೆ. ನಮ್ಮ ಸಂಸ್ಕೃತಿಯ ಭಾಗವಾಗಿ ಅಂಥದ್ದೊಂದು ಹಬ್ಬ ಇದೆ.
ಆ ಹಬ್ಬ ನಮ್ಮ ಸಂಸ್ಕೃತಿಯದು ಅನ್ನುವಂಥ ಕಾರಣಕ್ಕಾಗಿ ಆಚರಿಸೋದಕ್ಕೆ ನಿಮ್ಮ ವಿರೋಧ ಇಲ್ಲ. ಆದರೆ ವ್ಯಾಲೆಂಟೈನ್ಸ್ ಡೇ ಇನ್ಯಾರ್ದೋ ಸಂಸ್ಕೃತಿಯದು ಅನ್ನೋ ಕಾರಣಕ್ಕೆ ಆಚರಣೆಗೆ ನಿಮ್ಮ ವಿರೋಧನ ಹೇಗೆ? ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಿ. ದೀಪಾವಳಿ ಇರ್ಬೋದು, ದಸರಾ ಹಬ್ಬ ಇರ್ಬೋದು, ನಾವು ವಿರೋಧ ಮಾಡಲ್ಲ. ಯಾಕೆ? ಅದು ಸುಸಂಸ್ಕೃತಿಯಿಂದ ಇದೆ, ಸಂಸ್ಕೃತಿ ಬದ್ಧವಾಗಿದೆ. ಇದು ಸಂಸ್ಕೃತಿ ಅಪೋಸ್ ಇದೆ. ವ್ಯಾಲೆಂಟೈನ್ಸ್ ಡೇ ಇರ್ಬೋದು, ನ್ಯೂ ಇಯರ್ ಇರ್ಬೋದು. ನ್ಯೂ ಇಯರ್ ಇದ್ದಾಗೂ ಕೂಡ ನಾವು ಬ್ಯಾನ್ ಮಾಡಿದ್ದೀವಿ. ಇನ್ನು ನಾವು ಶ್ರೀರಾಮ ಸೇನೆಯಿಂದ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ. ಏನಂತ? ನಾವು ಪ್ರೇಮಿಗಳ ದಿನಾಚರಣೆಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಅದರಿಂದ ಏನು ಅನಾಹುತಗಳಾಗ್ತಾ ಇದೆಯೋ ಕೂಡ ತಿಳಿಸಿದ್ವಿ ನಾವು. ಆಮೇಲೆ ಗಿಫ್ಟ್ ಅಂಗಡಿಗಳಿಗೆ ನಾವು ಮುಂದಾಲೋಚನೆ ತಿಳಿಸಿದ್ವಿ. ಅವರು ಆದರೂ ಕೂಡ ಅಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು. 50 ರೂಪಾಯಿ ಗಿಫ್ಟನ್ನು 500, 1000 ರೂಪಾಯಿ ಇಟ್ಟು ಮಾರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮತ್ತು ಗಿಫ್ಟ್ ಅಂಗಡಿಗಳಿಗೂ ಮುಂದಾಲೋಚನೆ ಹೇಳಿದ್ದೇವೆ. ಮತ್ತು ನಾವು ಕಾನೂನುಬದ್ಧವಾಗಿ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟು ಅವರನ್ನು ಕರ್ಕೊಂಡು ನಾವು ಅಲ್ಲಿ ಹೋಗಿದ್ದೀವಿ. ಕಾನೂನು ಕೈ ತಗೊಂಡಿಲ್ಲ. ಏನಂತ ಇಂಟಿಮೇಷನ್ ಕೊಟ್ಟಿದ್ರಿ ಶಿವಾನಂದ್ ಅವರೇ? ಪೊಲೀಸರಿಗೆ ಏನಂತ ಇಂಟಿಮೇಷನ್ ಕೊಟ್ಟಿದ್ರಿ ನೀವು ಮೊದಲೇ? ನಾವು ಪೊಲೀಸರಿಗೆ ತಿಳಿಸಿದ್ವಿ. ನೋಡಿ ಸರ್, ನಾವು ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದೀವಿ. ಆದರೂ ಕೂಡ ಅವರು ಗಿಫ್ಟ್ಗಳನ್ನು ಅಲ್ಲಿ ಹಾಕಿದ್ದಾರೆ. ಫೆಬ್ರವರಿ 14 ಅದರ ಮೇಲೆ ಹೆಸರಿದೆ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ತಾವು ಹೇಳುವಂಥದ್ದು ತಮ್ಮ ಸೂಚನೆಯನ್ನ ಮೀರಿ ಗಿಫ್ಟ್ ಸೆಂಟರ್ನವರು ವ್ಯವಹಾರ ಮಾಡಿದ್ದಕ್ಕೆ ದಾಳಿಯನ್ನ ನಡೆಸಿದೀವಿ ಅಂತೀರಿ. ನಿಮ್ಮ ಸೂಚನೆಯನ್ನ ಮೀರಿ ವ್ಯವಹಾರ ನಡೆಸಿದ್ದಕ್ಕೆ? ಹೌದು ಹೌದು, ನಮ್ಮ ಸೂಚನೆಯನ್ನು ಮೀರಿ ಅವರು ಇಟ್ಟಿದ್ದಾರೆ. ಹಾಗಾದ್ರೆ ಶಿವಾನಂದ ಅವರೇ, ಒಂದು ಅರ್ಥದಲ್ಲಿ ಅಲ್ಲೇನು ಅನಾಹುತಗಳಾಗಿಲ್ಲ. ಕೇಳಿ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅನಾಹುತಗಳಾಗಿಲ್ಲ ಅಲ್ಲಿ. ಏನು ನೀವು ತಿಳ್ಕೊಂಡಂಗ ದೊಡ್ಡದಾಗಿ ಏನು ಅನಾಹುತಗಳಾಗಿಲ್ಲ. ಅಲ್ಲಿದ್ದಂತ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ಗಳನ್ನ ಮಾತ್ರ ತಂದು ನಾವು ಬೀದಿ ತಂದು ಸುಟ್ಟಿದ್ದೇವೆ. ಇಷ್ಟು ಮಾತ್ರ. ಶಿವಾನಂದ ಅವರೇ, ನಿಮ್ಮ ದೃಷ್ಟಿಯಲ್ಲಿ ಅನಾಹುತ ಆಗೋದಂದ್ರೆ ಏನು? ಯಾವ್ದಾದ್ರು ತಲೆ ಬಿದ್ರೆ ಮಾತ್ರ ಅನಾಹುತ ಅಂತನಾ? ಇದೊಂದು ರೀತಿಯಲ್ಲಿ ನೀವು ಮಾಡ್ತಾ ಇರೋದು ತಾಲಿಬಾನೀಕರಣ ಅಲ್ವಾ ಇದು? ತಾಲಿಬಾನೀಕರಣ ಅಲ್ವಾ ಇದು? ನಿಮ್ಮ ಪ್ರಕಾರ ನಿಮ್ಮ ಕಾನೂನು ಏನಿದೆ, ನೀವು ಅಂದುಕೊಂಡಿರುವಂಥದ್ದನ್ನ ಯಾವುದನ್ನ ನೀವು ಸಂಸ್ಕೃತಿ ಅಂದ್ಕೊಂಡಿದ್ದೀರೋ ಆ ಸಂಸ್ಕೃತಿಯನ್ನೇ ಉಳಿದವರೆಲ್ಲರೂ ಫಾಲೋ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹೇರ್ತಾ ಇದ್ದೀರಲ್ವಾ ನೀವು ಸಮಾಜದ ಮೇಲೆ? ಹಿಂದೂ ಸಂಘಟನೆಗಳು ಯಾವತ್ತೂ ಟೆರರಿಸಮ್ ಅಲ್ಲ, ಇದು ಸ್ಪಷ್ಟವಾಗಿ ತಿಳ್ಕೋರಿ. ಹಿಂದೂ ಸಂಘಟನೆಗಳು ಇರೋದು ದೇಶ ಧರ್ಮ ಕಾಪಾಡಲಿಕ್ಕೆ ಇರೋದು ಹಿಂದೂ ಸಂಘಟನೆಗಳು ಒಂದು ಭಾಗ. ಇನ್ನು ಇನ್ನೊಂದು ಏನಂತಂದ್ರೆ, ಈಗ ನೀವು ಹೇಳಿದ್ರಿ, ಈಗ ನಾವು ಅವರಿಗೆ ಏನು ಇಂಟಿಮೇಷನ್ ಕೊಟ್ಟಿದ್ದೀವಿ, ಅಂಗಡಿಗಾರರಿಗೆ ಇಂಟಿಮೇಷನ್ ಕೊಟ್ಟರು ಕೂಡ ಇಟ್ರೆ ಏನ್ ಮಾಡ್ಬೇಕು ಹೇಳಿ, ನೀವೇ ಹೇಳಿ. ನಾವೇನ ನನ್ನ ಬೇಸಿಕ್ ಪ್ರಶ್ನೆ, ಇಂಟಿಮೇಷನ್ ಕೊಡೋದಕ್ಕೆ ನೀವು ಯಾರು ಅಂತ ನನ್ನ ಪ್ರಶ್ನೆ. ಈಗ ನೋಡಿ, ನಮ್ಮ ಸಮಾಜ ನಮ್ಮ ದೇಶ ಕಾಪಾಡಕ್ಕೆ ಗೌರ್ಮೆಂಟೇ ಬೇಕಂತಿಲ್ಲ, ಡಿಪಾರ್ಟ್ಮೆಂಟೇ ಬೇಕಂತಿಲ್ಲ. ನಾವು ಕೂಡ ಸಮಾಜದ ಹಿತಸಂಚಕರಿದ್ದೇವೆ, ನಾವು ಚಿಂತಕರಿದ್ದೇವೆ ನಾವು. ಸೊ ಆ ಕಾರಣದಿಂದಾಗಿ ಅಂಗಡಿಗಳವರಿಗೆ ಇಂಟಿಮೇಷನ್ ಕೊಡೋ ಅಧಿಕಾರ ನಿಮಗೆ ದೈವದತ್ತವಾಗಿ ಬಂದಿದೆ. ಹಾಗಿದ್ರೆ ನೋಡಿ, ನಮ್ದು ಒಂದು ಸಿಸ್ಟಮ್ ಇದೆ ಸಂಘಟನೆ ಒಳಗೆ. ಮೊದಲು ನಾವು ಕರಪತ್ರ ಛಾಪಿಸಿದ್ವಿ. ನಾವು ಏನಂತ, ವ್ಯಾಲೆಂಟೈನ್ಸ್ ಡೇ ನಮಗೆ ಬೇಡ ಅಂತೇಳಿ ನಾವು ಛಾಪಿಸಿದ್ವಿ. ನಿಮಗೆ ಬೇಡ ಅನ್ನೋದಾದ್ರೆ ಇಡೀ ಸಮಾಜಕ್ಕೂ ಬೇಡ ಅಂತ ಅರ್ಥನಾ ಶಿವಾನಂದ್ ಅವರೇ? ನಿಮಗೆ ಬೇಡ ಅನ್ನೋದಾದ್ರೆ ಇಡೀ ಸಮಾಜಕ್ಕೂ ಬೇಡ ಅಂತ ಅರ್ಥ. ನೋಡಿ, ನಾವು ಏನು ಇದರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಅಂದರೆ, ಪ್ರೇಮಿಗಳಿಗೆ ನಾವು ವಿರೋಧ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಮ್ದು ಡೇ ಆಚರಣೆಗೆ ವಿರೋಧ ಇದೆ. ಯಾಕೆ? ಅವತ್ತೇ ದಿನ ಮಾಡಬೇಕು. ಪ್ರೀತಿ ಅನ್ನೋದು ನಿರಂತರವಾಗಿದೆ, ನಿರಂತರ ಪ್ರೀತಿ. ಅದು ಒಂದ್ ದಿನಕ್ಕೆ ಸೀಮಿತ ಇಲ್ಲ ಪ್ರೀತಿ. ಅದು ಶಿವಾನಂದ ಅವರೇ, ಅಣ್ಣ ತಂಗಿಯ ಮಧ್ಯದ ಪ್ರೀತಿ ಕೂಡ ನಿರಂತರವಾಗಿರುವಂಥದ್ದು. ಆದರೆ ಸಾಂಕೇತಿಕವಾಗಿ ಅದಕ್ಕೊಂದು ರಕ್ಷಾಬಂಧನ ಅಂತ ಹಬ್ಬ ಇರುತ್ತೆ. ಸ್ವಾತಂತ್ರ್ಯ ಕೂಡ ನಿರಂತರವಾಗಿರುವಂಥದ್ದು. ಅದಕ್ಕೂ ಆದರೂ ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥ ಒಂದು ರಾಷ್ಟ್ರೀಯ ಹಬ್ಬ ಇರುತ್ತೆ ಅಲ್ವಾ? ನೋಡ್ರಿ, ಅಕ್ಕ ತಂಗಿ ಅನ್ನೋದು ಅದು ಸ್ಪಷ್ಟವಾಗಿ ಆ ಬಾಂಧವ್ಯ ಸ್ವಚ್ಛವಾಗಿದೆ ಒಂದು. ಇನ್ನು ವ್ಯಾಲೆಂಟೈನ್ಸ್ ಡೇ ಏನು ಅನಾಹುತಗಳಾಗ್ತಾ ಇದಾವೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಎಷ್ಟು ಕಾಂಡಮ್ಗಳು ಸೇಲ್ ಆಗ್ತವೆ, ಎಷ್ಟು ಗುಲಾಬಿಗಳು ಸೇಲ್, ಎಷ್ಟು ಅತ್ಯಾಚಾರಗಳಾಗ್ತಾ ಇದಾವೆ, ನಿಮಗೇನು ಗೊತ್ತಿಲ್ಲ. ಅದು ಸಮಾಜಕ್ಕೆ ಆಘಾತ ಆಗ್ತಾ ಇದೆ. ಶಿವಾನಂದ್ ಅವರೇ, ಇದೇ ಕಾರಣ ಇಟ್ಕೊಂಡು ನೀವು ಹೋಳಿ ಹುಣ್ಣಿಮೆಯನ್ನ ವಿರೋಧಿಸ್ತೀರಾ? ಇತ್ತೀಚೆಗೆ ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗ್ತಾ ಇರುವಂತಹ ರೀತಿಗಳು ನಿಮಗೆ ಗೊತ್ತಾ? ಇದೇ ಕಾರಣ ಇಟ್ಕೊಂಡು ನೀವು ಅದನ್ನ ಕೂಡ ವಿರೋಧಿಸ್ತೀರಾ? ನೋಡಿ, ಹೋಳಿ ಹುಣ್ಣಿಮೆ ಏನಿದೆ ಅಲ್ಲ, ಅದು ಸುಸಂಸ್ಕೃತವಾಗಿ ನಡೀತಾ ಇದೆ, ಸಂಸ್ಕೃತಿಬದ್ಧವಾಗಿ ನಡೀತಾ ಇದೆ ಹೋಳಿ ಹುಣ್ಣಿ. ನೀವೇನು ಹೇಳ್ತಾ ಇದ್ದೀರ ಅಂದ ತಕ್ಷಣ ಅದು ಇದು ಆಗಲ್ಲ. ಹೋಳಿ ಹುಣ್ಣಿ ಅದು ನಮ್ಮ ಸಂಸ್ಕೃತಿಬದ್ಧವಾಗಿ ನಡೀತಾ ಇದೆ. ಸೊ ತಾವು ಹೇಳುವಂಥದ್ದು, ಯಾರೂ ಕೂಡ ವ್ಯಾಲೆಂಟೈನ್ಸ್ ಡೇಯನ್ನು ಆಚರಿಸಬಾರ್ದು, ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸಬಾರ್ದು. ತಮ್ಮ ಆದೇಶವನ್ನ ಮೀರಿ ಯಾರಾದರೂ ಆಚರಿಸಿದ್ರೆ ತಾವು ದಾಳಿ ಮಾಡ್ತೀರಿ?
ನೋಡಿ, ಪ್ರೇಮಿಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಪ್ರೇಮಿಗಳೇ ನಿಮಗೆ ನಾವು ಸಪೋರ್ಟ್ ಇದ್ದೀವಿ. ಅವತ್ತು ಒಂದಿನ ಮಾತ್ರ ನಮಗೆ ಸಹಕಾರ ಕೊಡಿ, ಶ್ರೀರಾಮ ಸೇನೆ ಸಂಘಟನೆಗೆ ಸಹಕಾರ ಕೊಡಿ. ಇಷ್ಟು ದಿನ ನಾನು ನಿಮಗೆ ಏನೂ ಮಾಡಿಲ್ಲ, ಆದರೆ ಡೇ ಬಂದಾಗ ಮಾತ್ರ ಅದನ್ನು ಆಚರಣೆ ಮಾಡಬೇಡಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಆದರೆ ಅದರ ಬದಲಾಗಿ ಮಾತಾ ಪಿತಾ ಪೂಜಾ ದಿನ ಅಂತೇಳಿ ಆಚರಣೆ ಮಾಡಿ, ತಂದೆ ತಾಯಿ ಪಾದ ಪೂಜೆ ಮಾಡಿ, ತಂದೆ ತಾಯಿ ಆಶೀರ್ವಾದ ತಗೊಳ್ರಿ. ನಮಗೆ ಪ್ರೀತಿಗೆ ವಿರೋಧವಿಲ್ಲ. ಧನ್ಯವಾದ ಶಿವಾನಂದ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸಂಸ್ಕೃತಿಯ ಸ್ವಯಂ ಘೋಷಿತ ರಕ್ಷಣೆಗೆ ನಿಂತುಕೊಂಡಿದ್ದಾರೆ. ಪ್ರೇಮಿಗಳ ದಿನವನ್ನು ಆಚರಣೆ ಮಾಡಬೇಡಿ ಅನ್ನುವಂಥದ್ದು ಇವರ ವಾದ. ಪ್ರೇಮಿಗಳಿಗೆ ನಮ್ಮ ಸಪೋರ್ಟ್ ಇದೆ, ಆದರೆ ಆ ದಿನನೇ ಯಾಕೆ ಆಚರಣೆ ಮಾಡಬೇಕು, ಪ್ರೇಮ ನಿರಂತರ ಅನ್ನುವಂಥದ್ದು. ಎನಿವೇಸ್, ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಪೈಪೋಟಿಯ ವರದಿ ಮತ್ತು ಆ ಪೈಪೋಟಿ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿಯೇ ಯಾಕೆ ಅನ್ನೋದರ ಒಂದು ವಿಶ್ಲೇಷಣಾತ್ಮಕ ವರದಿ ಇರುತ್ತೆ.